ಶುಭೋದಯ. ನಮಸ್ತೆ ಕರ್ನಾಟಕ. ಸ್ನೇಹಿತರೆ, ಏನು ಒಂದು ಸೌಜನ್ಯ ನ್ಯಾಯ ಹೋರಾಟ ಇದೆ. ಧರ್ಮಸ್ಥಳದ ಒಂದು ಪಂಗಳ ಮನೆಯ ವಿದ್ಯಾರ್ಥಿನಿ ಸೌಜನ್ಯ ಹತ್ಯೆ ಆಯಿತು. 13 ವರ್ಷ ಆದರೂ ಇನ್ನೂ ನ್ಯಾಯ ಆ ಕುಟುಂಬಕ್ಕೆ ಸಿಗಲೇ ಇಲ್ಲ. ಅಪರಾಧಿ ಯಾರು ಅಂತ ಗೊತ್ತಾಗಲೇ ಇಲ್ಲ, ಮತ್ತು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲೇ ಇಲ್ಲ. ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆಯಲ್ಲಿ ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ. ಅದರ ವಿರುದ್ಧವಾಗಿ ಸಮಸ್ತ ಕರ್ನಾಟಕದ ಜನತೆ, ಸಾಕಷ್ಟು ಹೋರಾಟಗಾರರು, ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ರೈತ ಸಂಘಟನೆಗಳು, ವಾಹನ ಚಾಲಕರ ಸಂಘಟನೆಗಳು, ಇನ್ನು ಸಾಕಷ್ಟು ಮಹಿಳೆಯರ ಪರ ಹೋರಾಟಗಾರರು ಈ ವಿಚಾರದಲ್ಲಿ, ಯೂಟ್ಯೂಬರ್ಸ್ ಹಾಗೂ ಕರ್ನಾಟಕದ ಸಮಸ್ತ ಜನತೆ, ಡಿಜಿಟಲ್ ಚಾನಲ್ ಅವರು ಈ ವಿಚಾರದಲ್ಲಿ ಸುಮ್ಮನೆ ಇದ್ರೂ ಯೂಟ್ಯೂಬರ್ಸು ಹಾಗೂ ಸಾಕಷ್ಟು ಜನ ಈ ವಿಚಾರದಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ನ್ಯಾಯ ಸಿಗಲೇಬೇಕು ಎನ್ನೋ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಸಂಧ್ಯಾ ಮೇಡಮ್ ಕೂಡ ಒಬ್ಬರಾಗಿದ್ದಾರೆ. ಈ ವಿಚಾರದಲ್ಲಿ ಸಂಧ್ಯಾ ಮೇಡಮ್ ವಿಚಾರದಲ್ಲಿ ಬಂದಾಗ ಅವರು ನೇರ ನಡೆ ನುಡಿ ದಿಟ್ಟ ಒಂದು ಮಾತುಗಳನ್ನು ಆಡ್ತಾ ಸೌಜನ್ಯ ಪರ ನ್ಯಾಯಕ್ಕೆ ಹೋರಾಡ್ತಾ ಇದ್ದಾರೆ. ಅವರ ಒಂದು ಮನಸ್ಥಿತಿ ನಮಗೆ ಖಂಡಿತ ಅರ್ಥ ಆಗುತ್ತೆ. ಒಂದು ಹೆಣ್ಣಿಗೆ ಆಗಿರುವ ನ್ಯಾಯದ ಪರವಾಗಿ ಮಾತಾಡ್ತಿದ್ದಾರೆ. ಒಂದು ಆಕ್ರೋಶ, ರೋಷ ಇದ್ದೇ ಇರುತ್ತೆ. ಒಂದು ಹೆಣ್ಣಿಗೆ ಆಗಿರುವಂಥ ಅನ್ಯಾಯ ಅಷ್ಟು ಕೆಟ್ಟದಾಗಿ, ಅಷ್ಟು ಒಂದು ಕ್ರೂರವಾಗಿ ಕೊಂದಿರುವಂತಹ ದೃಶ್ಯ ನಮ್ಮ ಕಣ್ಣು ಮುಂದೆ ಎಷ್ಟು ನೋವನ್ನು ತರುತ್ತೆ. ಖಂಡಿತ ಇದು ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನ ಕನ್ನಡತಿಯರು ಮಾತಾಡ್ತಾರೆ. ಆದರೆ ಕೆಲವರು ಫೇಕ್ ಐಡಿಯನ್ನು ಮಾಡಿ ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸಿರ್ತಾರೆ. ಈ ವಿಚಾರಗಳಿಗೆ ಗೊತ್ತಾಗಿ ತುಂಬ ಬೇಸರ ಆಯಿತು. ಆದರೆ ಸಮಸ್ತ ಕನ್ನಡದ ಜನತೆ ಈ ವಿಚಾರನ ಗಮನದಲ್ಲಿರಿಸ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ಜನ ಹೆಣ್ಮಕ್ಳು ಹೋರಾಡಬೇಕು. ಅಂತಹ ಪರಿಸ್ಥಿತಿ ಯಾವ ಹೆಣ್ಣುಮಕ್ಳಿಗೂ ಬರಬಾರ್ದು. ಖಂಡಿತ ಈ ಒಂದು ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕು. ಮತ್ತು ಇಂತಹ ಕೆಟ್ಟ ದುಸ್ಥಿತಿಗಳು ಬರಬಾರ್ದು ಹೆಣ್ಮಕ್ಳಿಗೆ. ಖಂಡಿತ ಎಲ್ಲ ಹೆಣ್ಣುಮಕ್ಕಳು ಒಗ್ಗಟ್ಟಾಗಬೇಕು. ಸೌಜನ್ಯಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಹೋರಾಡಬೇಕು. ಸಂಧ್ಯಾ ಮೇಡಮ್ ಅವರಿಗೆ ಸಪೋರ್ಟ್ ಮಾಡಬೇಕು. ಹಾಗೂ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರಿಗೆ, ಅವರ ಕುಟುಂಬಕ್ಕೆ ಸಪೋರ್ಟ್ ಮಾಡಬೇಕು. ಸಮಸ್ತ ಕನ್ನಡದ ಜನತೆಗೆ ಹೆಣ್ಮಕ್ಳು ನಿಲ್ಲಬೇಕು, ಗಟ್ಟಿಯಾಗಿ ನಿಲ್ಲಬೇಕು. ಮತ್ತು ಸೌಜನ್ಯದ ಪ್ರಕಾರ ಥರ ಯಾವುದು ಘಟನೆಗಳು ನಡೀಬಾರ್ದು. ಒಂದು ಹೆಣ್ಣಿಗೆ ಕೆಟ್ಟ ಕೆಟ್ಟ ಭಾಷೆಗಳನ್ನು ಬಳಸಬಾರ್ದು. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅವಾಚ್ಯ ಶಬ್ದಗಳಿಂದ ದೂಷಿಸುವುದು, ಮಾತಾಡುವುದು, ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವ್ರನ್ನ ಒಂದು ತೇಜೋವಧೆ ಮಾಡುವುದು, ಅವರ ಮನಸ್ಸಿಗೆ ನೋವುಂಟು ಮಾಡುವುದು ಖಂಡಿತ ನಾವು ಸಹಿಸುವಂಥ ವಿಚಾರವಾಗಿರುವುದಿಲ್ಲ. ಈ ವಿಚಾರದಲ್ಲಿ ಹೆಣ್ಣುಮಕ್ಕಳು ಎಚ್ಚೆತ್ತುಕೊಳ್ಳಬೇಕು. ಸಾಕಷ್ಟು ಹೆಣ್ಣುಮಕ್ಕಳು ಅಂಥವ್ರನ್ನ ಮಟ್ಟ ಹಾಕಬೇಕು. ಅಂಥವ್ರನ್ನ ಕಂಡುಹಿಡಿದು ಪೊಲೀಸ್ ಸ್ಟೇಷನ್ಗೆ ಕರೆತರಿಸಿ ಅವ್ರನ್ನ ಬೀದಿಯಲ್ಲಿ ನಿಲ್ಲಿಸಿ ಚಪ್ಪಲಿ ಕಿತ್ತೋಗೋವರೆಗೆ ಹೊಡಿಬೇಕು ಅನಿಸುತ್ತೆ. ಖಂಡಿತ ಅವ್ರಿಗೂ ಅಕ್ಕ ತಂಗಿಯರು ಇರ್ತಾರೆ. ಅಕ್ಕ ತಂಗಿಯರ ಮಧ್ಯದಲ್ಲಿ ಹುಟ್ಟಿ ಬೆಳೆದಿರ್ತಾರೆ, ತಾಯಿರಿರ್ತಾರೆ. ಒಂದು ಹೆಣ್ಣಿಗೆ ಕೇವಲವಾಗಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಎಲ್ಲರಿಗೂ ನಿಮಗೆ ಗೊತ್ತೇ ಇದೆ. ಖಂಡಿತ ಸ್ನೇಹಿತರೆ, ಈ ವಿಚಾರದಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು. ಅಂತಹ ಒಂದು ಕಿಡಿಗೇಡಿಗಳನ್ನ, ಅಂತಹ ಒಂದು ಕೆಟ್ಟ ಮನಸ್ಥಿತಿ ಉಳ್ಳವರನ್ನು ಖಂಡಿತ ಮಟ್ಟ ಹಾಕಬೇಕು. ಅಧಿಕಾರಿಗಳಲ್ಲಿ ಮನವಿ. ಆದಷ್ಟು ಒಂದು ಸ್ತ್ರೀಯರಿಗೆ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮತ್ತು ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗುತ್ತೆ.